ಅಧಿವೇಶನ ಆರಂಭ ಸಿಎಂ ಬರ್ತಾ ಇದ್ದಾರೆ. ಮಾತ್ರ ಈ ಬೆಳಗಾವಿ ಅಧಿವೇಶನ ಸೀಮಿತ ಆಗಿದೆ ಅನ್ನೋ ಒಂದು ಆರೋಪ ಈ ಭಾಗದ ಜನರಲ್ಲಿರುವಂತದ್ದು. ಈ ಭಾಗದ ಜನರ ಕೂಗಿಗೆ ಇದು ಧ್ವನಿ ಆಗ್ತಾ ಇಲ್ಲ, ಸುವರ್ಣಸೌಧ ಆಗ್ತಾ ಇಲ್ಲ, ಜೊತೆಗೆ ಏನು ಈ ಅಧಿವೇಶನನು ಯಾವುದೇ ಉಪಯೋಗ ಆಗ್ತಿಲ್ಲ ಅನ್ನುವಂಥದ್ದು. ಆಡಳಿತ ಪಕ್ಷಗಳು ಮಾನ್ಯ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ನನ್ನನ್ನ ಹಿಡ್ಕೊಂಡು ನಾವು ಕಿತ್ತೂರು ಕರ್ನಾಟಕ ಭಾಗದ ಏಳಿಗೆ ಆಗಲಿ, ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನ ಮಾಡುವಂತ ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಭಾಗದ ಒಬ್ಬ ಶಾಸಕಿ, ನಮ್ಮ ಭಾಗ ಬಹಳಷ್ಟು ಬೆಳೆಯುವಂತ ಭಾಗ, ನಮಗೂ ಕೂಡ ಅದರ ಅರಿವಿದೆ. ಸಾಕಷ್ಟು ನೀರಾವರಿ ಯೋಜನೆಗಳು, ಸಾಕಷ್ಟು ಸರ್ಕಾರಿ ಅನುದಾನ ಇನ್ನು ನಮ್ಮ ಈ ಭಾಗಕ್ಕೆ ಬರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ರಾಜಕಾರಣ ಪಕ್ಕಕ್ಕೆ ನನ್ನನ್ನ ಹಿಡ್ಕೊಂಡು ಮಾತಾಡ್ತೀನಿ. ರಾಜಕಾರಣವನ್ನ ಪಕ್ಕಕ್ಕೆ ಇಟ್ಕೊಂಡು ಈ ಭಾಗದ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂತ ಚಿಂತನೆಯನ್ನ ಬರುವಂತ 10 ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನಾನು ಮನವಿ. ಈಗ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸಬೇಕು ಅಂತೇಳಿ, ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಆಗ್ಲಿಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನ ಕೇರಿ ಅನ್ನುವಂಥದ್ದು ಇದೆ. ನೋಡಿ, ಅಖಂಡ ಕರ್ನಾಟಕದ ಚಿಂತನೆ, ಅಖಂಡ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಪ್ರಶ್ನೆ ಬರೋದಿಲ್ಲ. ನಾನು ಹೇಳೋದಿಷ್ಟೇ, ಅಭಿವೃದ್ಧಿ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸೋಕೆ ಗಮನ. ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಮುತ್ತಿಗೆ ಹಾಕೋದಕ್ಕೆ ಕರೆ ಕೊಟ್ಟಿದ್ದಾರೆ. 20,000 ಜನ ರೈತರನ್ನ ಸೇರಿಸಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡೋಕೆ ಮುಂದಾಗಿರ್ತಕ್ಕಂಥದ್ದು. ನೋಡಿ, ಬಿಜೆಪಿಯವರಿಗೆ ನೈತಿಕತೆ ಇಲ್ಲ, ರೈತರ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ. 11 ತಿಂಗಳು ಡೆಲ್ಲಿಯಲ್ಲಿ ರೈತರ ಹೋರಾಟ ಆಗಿದೆ. 120 ಜನ ಏನು ತೀರ್ಕೊಂಡು, ಅವರ ಹೋಮ್ ಮಿನಿಸ್ಟರ್ ಮಗಾನೆ, ಆ ಪಕ್ಷದ ಹೋಮ್ ಮಿನಿಸ್ಟರ್ ಮಗಾನೆ ರೈತರ ಮೇಲೆ ಗಾಡಿಯನ್ನು ಹಾಕಿಸ್ಕೊಂಡು ಹೋದ್ರು. ರೈತರು ಸತ್ತಿದ್ದು, ರೈತರ ಹೋರಾಟವನ್ನ 10 ಕಿಲೋಮೀಟರ್ ಏನೆಲ್ಲ ಕಸರತ್ತನ್ನ ಮಾಡಿದ್ರು, ಅದನ್ನ ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗ್ ತೋರಿಸಿದ್ದೀರಾ. ಬಿಜೆಪಿ ಯಾವ ನೈತಿಕತೆ ಇದೆ? ಗೋಲಿಬಾರವನ್ನ ಹಾವೇರಿಯಲ್ಲಿ ಮಾಡಿಸಿದಂತ ಬಿಜೆಪಿ, ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಎಲೆಕ್ಷನ್ಗಿಂತ ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಬೇಟೆಯನ್ನು ಹಂಚಿದಂತ ಬಿಜೆಪಿಯವರು ಇವತ್ತು ಮೊಸಳೆ ಕಣ್ಣೀರನ್ನ ಸುರಿಸಿ ರೈತ ಪರವಾಗಿದ್ದೀವಿ ಅಂತ ಹೇಳಿದ್ರೆ, ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಯಾರು ನಿಮ್ ಪರವಾಗಿದ್ದಾರೆ, ಯಾರು ನಿಮ್ ಪರವಾಗಿ ಕಾಳಜಿಯನ್ನು ತೆಗೆದುಕೊಳ್ತಾರೆ. ವಿದ್ಯುತ್ ಶಕ್ತಿ ಕೊಟ್ಟಂತವ್ರು ಯಾರು? ಬಟ್ಟೆಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂತವ್ರು ಯಾರು? ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳದಂತವ್ರು ಯಾರು? ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ, ಅವರ ಒಳಿತನ್ನ ಬಯಸುವಂತವ್ರು. ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳ್ತಾರೆ.
ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಒತ್ತಾಯ ಇದೆ. ಮುಖ್ಯಮಂತ್ರಿಗಳು ಇಲ್ಲಿ ಲೋಕಲ್ ಶಾಸಕರ ಜೊತೆ ಮಾತಾಡ್ತೀವಿ, ನಿಮ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡಿದಾರ? ಮೊನ್ನೆ ನಾವು ಮಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ನಾನು ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಮುಖ್ಯಮಂತ್ರಿಗಳು ನಾವು ಮಂಗಳೂರಿಗೆ ಹೋಗ್ತಿದ್ವಿ 3-4 ದಿನದ ಹಿಂದೆ. ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬಂತು. ಸೊ ಸ್ಥಳೀಯ ಶಾಸಕರು ಈ ಬಾರಿ ಕರೆದು ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಗುಡ್ ನ್ಯೂಸ್ ಸಿಗುತ್ತೆ, ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ, ಯಾಕಂತಂದ್ರೆ ಎಲ್ಲ ಕಡೆ ರೀಚ್ ಆಗುತ್ತೆ ಸರ್ಕಾರದ ಯೋಜನೆಗಳು. ಅದಕ್ಕೋಸ್ಕರ ವಿಭಜನೆ ಬಗ್ಗೆ ಮಾತನಾಡಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು. ಗುಡ್ ನ್ಯೂಸ್ ಸಿಗುತ್ತೆ ಮೇಡಮ್. ಇದು ಗುಡ್ ನ್ಯೂಸ್ ಅಂತಾನೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದ್ರೆ ಕೆಲವರು ಪರ ಇರ್ತಾರೆ. ಆಡಳಿತ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತ. ಪ್ರತಿ ಸಾರಿ ವಿಭಜನೆ ಅಂತಾರೆ, ವಿಭಜನೆ ಆಗ್ತಾನೆ ಇಲ್ಲ, ಬರೀ ಭಜನೆನೇ ಆಗ್ತಾ ಇದೆ ಅಂತ ಜನ ಆರೋಪ. ನೀವು ಒಂದ್ ಸ್ವಲ್ಪ ಜಾಸ್ತಿ ಭಜನೆ ನಮ್ ಜೊತೆ ಮಾಡಿ ಎಲ್ಲರೂ ಸೇರ್ಕೊಂಡು ಆಡಳಿತ ದೃಷ್ಟಿಯಿಂದ ಒಳ್ಳೆ ನಿರ್ಣಯ. ಈ ಬೆಳಗಾವಿ ರಾಜು ಕಾಗೆ ರಾಜು ಕಾಗೆ ಅವರು ತಾವು ಮಾಧ್ಯಮದವ್ರು ಪ್ರಶ್ನೆ ಕೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಕೇಳ್ಕೊಂಡು ಮೇಡಮ್, ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇಲ್ಲ. ರಾಜು ಕಾಗೆ ಅವರು ಪತ್ರನ ಬರ್ದಿದ್ದಾರೆ. ಮಾತಾಡ್ತೀನಿ. ಅದು ಅಪ್ರಸ್ತುತ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಅಖಂಡ ಕರ್ನಾಟಕದ ಪರವಾಗಿ ನಾವೆಲ್ಲರೂ ಗಟ್ಟಿಯಾಗಿ ಈ ಪ್ರತ್ಯೇಕ ಬಜೆಟ್ಗೆ ಏನಾದ್ರು ಒತ್ತಾಯ ಮಾಡ್ತೀರಾ? ನೋಡಿ, ಅದ್ರ ಬಗ್ಗೆ ಮೊನ್ನೆ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಚರ್ಚೆ, ಒಂದೊಂದು ಜಿಲ್ಲೆಯ ಎಲ್ಲರನ್ನೂ ಕರೆದು ಮಾತನಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ರು, ರಾಜು ಸೇಠ್ ಅವರು, ನಾವು ಎಲ್ರು ಕೂಡ ಒತ್ತಾಯ ಮಾಡುವಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಸೊ ಈ ಭಾಗಕ್ಕೇನೆ ಬೇಕಾದಂತ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ತೀವಿ, ಅದರಲ್ಲೇನೆ ಘೋಷಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ನಮ್ಗೆ. ಮೇಡಮ್, ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು 2,76,000 ಹುದ್ದೆಗಳು ಖಾಲಿ ಇದ್ದಾವೆ. ಅನುಷ್ಠಾನ ಅಂದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಉಳಿದಿದ್ದನ್ನೆಲ್ಲವನ್ನು ಸರ್ಕಾರ ಮರೆತಿದೆ ಅನ್ನೋದು. 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಸೊ 2.5 ವರ್ಷದಲ್ಲಿ 2 ಲಕ್ಷ ಹುದ್ದೆಗಳು ಮಾಡ್ಕೊಳ್ಳೋಕೆ ಸಾಧ್ಯ. ಏನೇನು ಯಾವ್ಯಾವ ಸರ್ಕಾರ ಬಂದಿತ್ತು, ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನ ಸೃಷ್ಟಿ ಮಾಡಿದೆ, ಉದ್ಯೋಗವನ್ನ ಕೊಟ್ಟಿದೆ, ಅದನ್ನ ಮೊದಲು ತಾವೆಲ್ಲರೂ ಗಮನ ಹರಿಸಿ ಆಮೇಲೆ ಕೇಳಿ. ಖಂಡಿತವಾಗ್ಲು ಉದ್ಯೋಗ ಕೇಳ್ತಾ ಇದ್ರೆ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಸರ್, ಪ್ರತ್ಯೇಕ ರಾಜ್ಯದ ಅಧಿವೇಶನ ಸಂದರ್ಭದಲ್ಲಿ ಪ್ರತ್ಯೇಕ ರಾಜ್ಯ ಕೇಳಿ ಬರ್ತಾ ಇದೆ ಸರ್. ಅವರು ಏನು ಹೇಳಿದ್ದಾರೆ, ನಾವು ಕಿತ್ತೂರು ಕರ್ನಾಟಕ ಭಾಗ್ಯ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಾವು ಅದೇ ಮಾತಾಡೋಣ. ಕಲ್ಯಾಣ ಕರ್ನಾಟಕ ಆಯ್ತು, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಆಯ್ತು, ಮಂಗಳೂರು ಆಯ್ತು, ಮೈಸೂರು ಆಯ್ತು. ಕಿತ್ತೂರು ಕರ್ನಾಟಕದಲ್ಲಿ ಅಭಿವೃದ್ಧಿ ಅಷ್ಟು ಆಗ್ಲಿಲ್ಲ. ಅದು ಆಗ್ಬೇಕಂದ್ರೆ ನಮ್ದು ಆಶೆ ಇದೆ. ನಾವು ಎಲ್ಲ ಕೂಡ ರೂಲಿಂಗ್ ಪಾರ್ಟಿಯವರು ಇರ್ಲಿ, ಆಪೋಸಿಷನ್ ಅವ್ರಲ್ಲಿ, ಕಿತ್ತೂರು ಕನ್ನಡ ಭಾಗದ ಶಾಸಕರು ಎಲ್ಲ ಕೂಡ ಒಕ್ಕಟ್ಟಾಗಿ ಕಿತ್ತೂರು ಕರ್ನಾಟಕ ಸಲುವಾಗಿ ನಾವು ಮಾತಾಡ್ತೀವಿ. ಕಿತ್ತೂರು ಕರ್ನಾಟಕದ ಅಲ್ಪಸಂಖ್ಯಾತ ಒಬ್ರು ಮಂತ್ರಿ ಆಗಿಲ್ಲ, ಇಷ್ಟು ವರ್ಷ ಅಧಿಕಾರ ಬಂದ್ರೆ. ಸೊ ಅದಕ್ಕೆ ಪ್ರತ್ಯೇಕ ರಾಜ್ಯ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಅದಿದೆ 30 ವರ್ಷದಿಂದ ಕಿತ್ತೂರು ಕರ್ನಾಟಕದಲ್ಲಿ ಮೈನಾರಿಟಿ ಯಾರು ಶಾಸಕರು ಯಾರು ಮಂತ್ರಿ ಆಗ್ಲಿಲ್ಲ. ಈಗ ನೋಡು ಹೈಕಮಾಂಡ್ ಏನ್ ಮಾಡ್ತಾರೆ, ಏನ್ ನೋಡ್ತಾರೆ. ಅಧಿವೇಶನ ನಂತರ ಸಚಿವ ಸಚಿವ ಸ್ಥಾನ ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೀವಿ. ಅದ್ರ ಬಗ್ಗೆ ಮಾತಾಡುದಿಲ್ಲ. ಹೈಕಮಾಂಡ್ ಏನ್ ಮಾಡ್ತಾರೋ ಅದು ತಗೊಂಡು ನಾವು. ಬೆಳಗಾವಿಯಲ್ಲಿ 13 ವರ್ಷಗಳ ಕಾಲ ಅಧಿವೇಶನ ಆಯ್ತು. ಏನ್ ಕೊಡುಗೆ ಇದೆ ಇವು ಉತ್ತರ ಕರ್ನಾಟಕ ಶಾಸಕರದು, ಇಲ್ಲಿ ಮಂತ್ರಿಗಳದಂತೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಬೆಳಗಾವ್ ಸೆಕೆಂಡ್ ಕ್ಯಾಪಿಟಲ್ ಅಂತ ನಾವು ಹೇಳ್ತೀವಿ, ಸೆಕೆಂಡ್ ರಾಜಧಾನಿ ಅಂತ ಹೇಳ್ತೀವಿ ನಾವು. ಬೆಳಗಾವ್ ಸಿಟಿಗೆ ಅಭಿವೃದ್ಧಿ ಸಲುವಾಗಿ ನಾವು ಮುಖ್ಯಮಂತ್ರಿಗೆ ಮತ್ತು ಎಲ್ಲ ಸಚಿವರಿಗೆ ನಾವು ಮಾತಾಡ್ತೀವಿ. ಮತ್ತು ಅವ್ರಿಗೆ 0 ಅವರ್ದಲ್ಲಿ ಟೈಮು ಕೇಳಿದ್ದೀನಿ ನಾನು ಕೊಟ್ಟಿಗೆ, ಸ್ಪೀಕರ್ ಸಾಹೇಬರಿಗೆ ಟೈಮ್ ಕೊಟ್ಟಿದ್ದಂದ್ರೆ ಎಲ್ಲ ಕಿತ್ತೂರು ಕರ್ನಾಟಕ ಮತ್ತು ಸ್ಪೆಷಲಿ ಬೆಳಗಾಂ ಸಿಟಿಗೆ ನಾವು ಮಾತಾಡ್ತೀವಿ. ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಸಮಸ್ಯೆ ಇದ್ದಾಗ ಹೆಚ್ಚಾಗಿ ಕುಳಿತುಕೊಳ್ಳೋರು ದಕ್ಷಿಣ ಕರ್ನಾಟಕ ಸಂಬಂಧಿಸಿದ ಶಾಸಕರು ಮಂತ್ರಿಗಳು.
ಉತ್ತರ ಕರ್ನಾಟಕದವ್ರು ಯಾರು ಕುಂದ್ರೋದಿಲ್ಲ ಅನ್ನೋದು. ಇಲ್ಲ ನೀವು ಅಟೆಂಡೆನ್ಸ್ ನೋಡಿದಂದ್ರೆ ಅಲ್ಲ ನಾವ್ ಹೇಳ್ತಿಲ್ಲ ಸರ್, ನೀವಿರ್ತೀರಿ ಸರ್. ಅಟೆಂಡೆನ್ಸ್ ನೋಡಿದಂದ್ರೆ ಎಲ್ಲರೂ ಇರ್ತಾರೆ ಅಟೆಂಡೆನ್ಸ್ ನೋಡಿ. ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಧ್ವನಿ ಎತ್ತಿರ ಸದನದಲ್ಲಿ ಸಾಕಷ್ಟು ಶಾಸಕರಾದ್ರು ಧ್ವನಿ ಎತ್ತಿ ಅಂತ ಹೇಳ್ತಾ ಇದ್ದಾರೆ. ನಾವು ಮಾತಾಡೋಣ, ಬಹಳ ದೊಡ್ಡ ಜಿಲ್ಲೆ ಆಗಿದೆ. ನಾವು ಸತೀಶ್ ಅಣ್ಣನೂ ಹೇಳಿದಾರು, ಅಕ್ಕನೂ ಹೇಳಿದಾರ ವಿಭಜನೆ ಆಗ್ಬೇಕಂತ. ಅದು ಎತ್ತ ಹೆಂಗ್ ಆಗ್ತೈತಿ, ಯಾವ ಪ್ರಮಾಣ ಆಗ್ತೈತಿ ಅವ್ರು ದೊಡ್ಡವ್ರು ನೋಡೇ ಮಾಡ್ತಾರೆ. ಸರ್ ಅದು ಬೈಕ್ ಅಲ್ಲಿ ಆಮೇಲೆ ಒಂದು ಪಾಯಿಂಟ್ ಕೊಡ್ತದ. ಟ್ರೈಪಡ್ ಹಂಗೆ ಕೈಲಿ ಇಲ್ಲಿ ಒಂದು ಜಾಗ ಮಾಡ್ಕೊಡ್ತೀನಿ. ಗೊತ್ತಿಲ್ಲ ಸರ್, ಯಾರು ಇನ್ಫಾರ್ಮೇಶನ್ ಇಲ್ಲ. ಸೈಡ್ ಇಟ್ಕೋ ಮೇಲೆ ನೋಡಲಿ ಕೇವಲ್ ಇಟ್ಕೊಂಡು
ಲೋಗೋ ಇಟ್ಬಿಡ್ಬೇಕಾಗಿತ್ತು. ಫೋನ್ ಮಾಡಿದೆ ಎಂತಾನೆಲ್ಲ ಅವನು ಏಟಾ ಸಾಕು. ಇರೋಣ ಅಲ್ಲ ಏವೇ ಸ್ಟ್ರೈಟ್ ಲೈಫ್ ಫಿಟ್ ಬಂದಿದೆ ನೋಡಿ ಸಿಎಂ ಅಂತ ಹೇಳಿ. ಬ್ರದರ್ ಬೆಳಗಾವಿ ಅದೇ ಸುವರ್ಣಸೌಧಕ್ಕೆ ಮೊಬೈಲ್ ಸುಬಾನಿ ಭಯ್ಯ ಹೇಳಿದ್ದೀನಿ ಏನಂತ ಸುವರ್ಣಸೌಧ ಕೈ ತೆಗೆ ಟ್ರೈಪಾಡ್ ಹಾಕಿ ಬಂದ್ರೆ ಹೌದಾ ತಲೆ ಸೈಡ್ ಎತ್ತಿದ್ರು ದುರ್ಗೇಶ್. ನೋಡ್ರಿ ದೂರ ಮದುವೆ ಫಂಕ್ಷನ್ ಬೇಡ ಜಾರ್ಜ್ ಅಲ್ಲ ಮಾದಪ್ಪ ಕೂತ್ಕೊಳ್ಳಿ ಸರ್ 3 ಜನ ಬೇಕಾದ್ರೆ ಆನ್ ಮಾಡಿ ಬಿಡು. ಪುರುಷೋತ್ತಮ ಕೇಬಲ್ ಹಾಕೊಂಡ್ಬಿಟ್ಟಿದ್ದೀರಾ? ಕೇಬಲ್ ಇರಿ ಅಲ್ಲೇ ಐತಲ್ರಿ. ವಿಡಿಯೋ ಸಿಎಂ ಸರ್ ಕುಮಾರಸ್ವಾಮಿ ಅವರು ಸಿಎಂ ಸರ್
ಸಿಎಂ ಸರ್ ಒಂದು ರಿಯಾಕ್ಷನ್ ಸರ್, ನಾಳೆಯಿಂದ ಅಧಿವೇಶನ ಹೇಗಿರುತ್ತೆ? ಅಲ್ಲ ಅಧಿವೇಶನ ಸರ್, ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಸರ್, ಅಧಿವೇಶನ ಮಾಡ್ತಾರೆ ವಾಯ್ ಮಾತಾಡಿದ್ರೆ ಚೆನ್ನಾಗಿತ್ತು. ಬೆಳಗಾಂ ಸರ್ಕಿಟ್ ಹೌಸ್. ಕ್ಷಣಗಣನೆ ಶುರುವಾಗಿದೆ. ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರುಗಳು ಈಗ ಬೆಳಗಾವಿಯತ್ತ ಮುಖ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಅಂತಂದ್ರೆ ಇಡೀ ಕರ್ನಾಟಕ ಸರ್ಕಾರವೇ ಗಂಟು ಮೂಟೆ ಕಟ್ಟಿಕೊಂಡು ಬೆಳಗಾವಿಗೆ ಬರ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಉಳಿದ ಸಚಿವರು ಶಾಸಕರುಗಳು ಬೆಳಗಾವಿ ಕಡೆ ಹೊರಟಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಈ ರಾಜ್ಯದ ಶಾಸಕರುಗಳು, ಸಚಿವರುಗಳು ಮತ್ತು ಎಲ್ಲ ಗಣ್ಯರು ಈ ಬೆಳಗಾವಿಗೆ ಆಗಮಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಇದೇ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ.